ರಘು ಎಲ್ಲಿದ್ದಾರೆ? ಆ ಕಿಡ್ನಾಪರಿನ ಡಿಮಾಂಡ್ಸ್ ಆದರೂ ಏನು ಅನ್ನೋದನ್ನ ಹೇಗೆ ತಿಳ್ಕೊಳ್ಳೋದು? ಅಮ್ಮೋರೆ, ಅಡುಗೆ ರೆಡಿಯಾಗಿದೆ, ಊಟ ಮಾಡಿ ಬನ್ನಿ. ಬೇಡ ಸಾವಿತ್ರಿ, ನನಗೂಟ ಬೇಡ, ಹಸುವಿಲ್ಲ. ಅಯ್ಯೋ, ಸಂಜೆ ಕಾಫಿನೂ ಕುಡ್ದಿಲ್ಲ. ಹೋಗ್ಲಿ ಜ್ಯೂಸಾರು ಮಾಡ್ಕೊಡ್ತೀನಿ ಅಂದರೆ ಅದನ್ನೂ ಬೇಡ ಅಂದ್ರಿ. ಈಗಲೂ ಹಸುವಿಲ್ಲ ಅಂದರೆ ಹೇಗೆ? ಡಾಕ್ಟ್ರು ಕೊಟ್ಟಿರೋ ಮಾತ್ರೆ ತಗೊಳಕ್ಕಾರು ಒಂದು ತುತ್ತು ತಿನ್ಬೇಡ್ವೆ? ನನಗೇನು ಬೇಡ ಅಂತ ಹೇಳಿದ್ನಲ್ಲ, ಕೇಳಿಸ್ಲಿಲ್ವಾ? ಸಾರಿ ಸಾವಿತ್ರಿ, ಗದರಿದ್ದಕ್ಕೆ. ಅಯ್ಯೋ, ಅದಕ್ಕೆ ಯಾಕಮ್ಮ ಕ್ಷಮೆ ಕೇಳ್ತೀರಾ? ನನಗೇನು ಬೇಜಾರಿಲ್ಲ. ಊಟ ಬೇಡದಿದ್ರೆ ಬೇಡ, ಹಾಲಾದರೂ ತಗೊಂಬರ್ತೀನಿ, ಅದನ್ನು ಮಾತ್ರ ಬೇಡ ಅನ್ಬೇಡಿ. ರಘು ಮನೇಲೇ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಊಟ ಮಾಡಿಬಿಟ್ಟಿರೋರು. ಅಯ್ಯೋ, ಆ ಕಿಡ್ನಾಪರ್ ಅವ್ರಿಗೂ ಊಟನಾದರೂ ಕೊಟ್ಟಿದ್ದಾಳೋ ಇಲ್ವೋ? ಹೇಗೆ ತಿಳ್ಕೊಳ್ಳೋದು? ರಘು ಮನೆಯಿಂದ ಹೊರಡುವಾಗ ಜೊತೆಲಿ ಫೋನು ತಗೊಂಡು ಹೋಗಿದಾರಲ್ಲ, ಅವ್ರ ಹತ್ರ ಫೋನ್ ಇದ್ದೇ ಇರುತ್ತೆ. ಕಾಲ್ ಮಾಡಿ ಟ್ರೈ ಮಾಡ್ತೀನಿ, ಅವಾಗ ಅವ್ರಿರೋ ಲೊಕೇಶನ್ ಅನ್ನು ತಿಳ್ಕೊಬೋದಲ್ವಾ? ಹಲೋ, ನಿನ್ನ ಹೆಂಡತಿ ಹತ್ರ ಮಾತಾಡ್ಬೇಕಾ? ರಘು ಫೋನ್ ರಿಸೀವ್ ಮಾಡ್ತಿದ್ದಾಗೆ ಕಟ್ಟಾಗೋಯ್ತಲ್ಲ, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಮೊದಲು ನಾನು ಮಾತಾಡ್ತೀನಿ. ಹಲೋ, ನನ್ನ ರಘು ಹೇಗಿದ್ದಾರೆ? ಇನ್ನೂ ಬದುಕಿದಾನೆ. ಊಟ ಮಾಡಿದ್ರಾ? ಅವನು ಉಪಚಾರ ಮಾಡೋಕ ಇಲ್ಲಿ ನಾನು ಕರ್ಕೊಂಡು ಬಂದಿರೋದು. ಕಿಡ್ನಾಪ್ ಮಾಡಿರೋದು. ನಾನು ಈಗಲೇ ನನ್ನ ಗಂಡನ ಜೊತೆ ಮಾತಾಡಬೇಕು. ಆಯ್ತು, ಒಂದೇ ನಿಮಿಷ. ಅಖಿಲ, ರಘು, ರಘು, ಯಾರು ನಿಮ್ಮನ್ನ ಕಿಡ್ನಾಪ್ ಮಾಡಿರೋದು? ಅಲ್ಲ, ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ, ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೋದವರು ಕಿಡ್ನಾಪ್. ರಘು, ಮಾತಾಡಿ ರಘು, ಹೇಗಾಯ್ತಿದೆಲ್ಲ? ಅಖಿಲ, ನಾನು ನನ್ನ ಫ್ರೆಂಡ್ ಮೂರ್ತಿನ ನೋಡಕ್ಕೆ ಹೊರಟಿದ್ನಲ್ಲ, ಆಗ ಸಿಟಿ ಔಟ್ಸ್ಕರ್ಟ್ಸ್ನಲ್ಲಿ ಯಾರೋ 4 ಜನ ದಾಟಿಗರು ನನ್ನ ಗಾಡಿಗೆ ಅಡ್ಡ ಹಾಕಿ ನನ್ನನ್ನು ಕಿಡ್ನಾಪ್ ಮಾಡಿದ್ರು. ಕಿಡ್ನಾಪ್ ಮಾಡಿ ಇಲ್ಲಿ ಕರ್ಕೊಂಡು ಬಂದರು. ಇವಳು ಮಾತುಗಳ ಹೆದರ್ಬೇಡ ನೀನು. ನಾನು ಕಿಡ್ನಾಪ್ ಮಾಡಿದ್ದು ಯಾರು ಗೊತ್ತಾ ನಿನಗೆ? ಯಾರು? ಇವಳು
ಅಲ್ಲಿಗೆ ಕಳೆದ 1.5 ವರ್ಷದಿಂದ ಅವಳು ನಮ್ಮ ದೇಶದಲ್ಲೇ ಇದ್ದಾಳೆ. ಅವಳು ನಮಗೆಲ್ಲ ಗೊತ್ತಿಲ್ಲದೇನೆ ನಮ್ಮನ್ನ ವಾಚ್ ಮಾಡ್ತಿದ್ಲು ಅನ್ಸುತ್ತೆ. ಅದೇನಾದರೂ ನಿಜ ಆಗಿದ್ರೆ ಅವಳ ತಲೆಯಲ್ಲಿ ಏನೋ ಭಯಂಕರವಾದ ಯೋಚನೆನೇ ಓಡ್ತಾ ಇರುತ್ತೆ. ಅದು ನಮ್ಮ ಅರಸನ್ ಕೋಟೆ ಮೇಲೆ ಸೇಡ್ ತೀರ್ಸ್ಕೊಳ್ಳೋದೇ ಆಗಿದ್ದಿದ್ರೆ. ಮೊದಲು ಬ್ರೋನ ಮದುವೆ ಆಗಿ ನಮ್ಮನೆ ಸೇರಿಕೊಂಡು ನಮ್ಮನೆ ನೆಮ್ಮದಿ ಹಾಳು ಮಾಡಬೇಕು ಅಂತ ಅಂದ್ಕೊಂಡ್ಲು. ಆದರೆ ಈಗ ಆ ಥರ ಅಂತೂ ಬರೋದಕ್ಕಾಗಲ್ಲ. ಯಾಕಂದರೆ ಅವಳು ಏನು ಅಂತ ಎಲ್ರಿಗೂ ಗೊತ್ತಾಗಿದೆ. ಕನಸಲ್ಲೂ ಅವಳನ್ನ ನಮ್ಮನೆ ಹೊಸಲು ತಿಳಿಯೋದಕ್ಕಂತೂ ಬಿಡಲ್ಲ. ಅದು ಅವಳಿಗೂ ಗೊತ್ತಿರೋದೆ. ಹಾಗಾದರೆ ಅವಳು ನಮ್ಮ ಮನೆಯಿಂದ ಹೊರಗಡೆ ಇದ್ಕೊಂಡೆ ನಮ್ಮ ಮನೇನ ಸರ್ವನಾಶ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದಾ? ಅದ್ರ ಬಗ್ಗೆ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಅನುಷ್ಕಾ ಬದುಕಿದಾಳೆ ಅನ್ನೋದೇ ದೊಡ್ಡ ಆತಂಕದ ವಿಷಯ. ಮನೆ ಹಾಳು ಮಾಡ್ತೀನಿ ಅಂತ ಬಂದೋಳು ಇಷ್ಟು ದಿವಸ ಸತ್ತೋಗಿದ್ದಾಳೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಅವಳು ಇನ್ನೂ ಸತ್ತಿಲ್ಲ, ಬದುಕೇ ಇದ್ದಾಳೆ. ಅವಳನ್ನು ಹೇಗೆ ಕಂಡುಹಿಡಿಯೋದು? ಎಲ್ಲಿರ್ಬೋದು ಅವಳು? ನಾವು ಅವಳನ್ನ ಕಂಡುಹಿಡಿಯೋಷ್ಟರಲ್ಲಿ ಅವಳು ಏನು ಅನಾಹುತ ಮಾಡ್ಬಿಡ್ತಾಳೋ ಏನೋ. ಅವಳಿಂದ ಅರಸನ್ ಕೋಟೆನ ಹೇಗೆ ಕಾಪಾಡೋದು ಯಜಮಾನ್ರೆ? ನಾನು ಯಾರು ಅಂತ ತಿಳ್ಕೊಳ್ಳೋಕೆ ಅಷ್ಟೊಂದು ಅವಸರನಾ ಅಖಿಲ? ನೋಡಮ್ಮ, ನೀನು ಯಾರು ಅಂತ ತಿಳ್ಕೊಳ್ಳೋದು ನನಗೆ ಈ ಕ್ಷಣಕ್ಕೆ ಬೇಡ. ನಿನ್ನ ಉದ್ದೇಶ ಏನು ಅನ್ನೋದು ನನ್ನ ಫಸ್ಟ್ ಪ್ರಿಯಾರಿಟಿ ಅಲ್ಲ. ಆದರೆ ರಘು ಅವರ ಆರೋಗ್ಯ, ಅವ್ರ ಸೇಫ್ಟಿ, ಅದು ನನಗೆ ತುಂಬ ಮುಖ್ಯ. ನೋಡು, ನಿನ್ನ ಡಿಮಾಂಡ್ಸ್ ಏನಿದೆ ಅನ್ನೋದನ್ನ ಹೇಳು. ನ್ಯಾಯವಾಗಿದ್ದರೆ ಪೂರೈಸೋದಕ್ಕೆ ಟ್ರೈ ಮಾಡ್ತೀನಿ. ರಘುಗೆ ಮಂಡಿ ನೋವಿದೆ, ಹಾರ್ಟ್ ಪೇಷಂಟ್. ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಊಟ ಕೊಡಬೇಕು, ಮಾತ್ರೆಗಳನ್ನು ಕೊಡಬೇಕು. ಅದನ್ನ ತಪ್ಪಿಸ್ಲೇಬಾರ್ದು. ದಯವಿಟ್ಟು ಅವ್ರಿಗೆ ತೊಂದರೆ ಕೊಡಬೇಡ. ನೋಡಮ್ಮ, ಈ ಕಿಡ್ನಾಪ್ ಬಗ್ಗೆ, ರಘು ಬಗ್ಗೆ ನಾನು ಯಾರಿಗೂ ತಿಳಿಸಿಲ್ಲ, ತಿಳಿಸೋದು ಇಲ್ಲ. ಆದರೆ ನನ್ನ ರಘು ಸೇಫ್ ಆಗಿ ಮನೆಗೆ ಬರಬೇಕು, ನನ್ನ ಹತ್ರ ಬರಬೇಕು. ಅಷ್ಟೇ ನಾನು ನಿನ್ನ ಕೇಳ್ಕೊಳ್ಳೋದು. ನಿನ್ನ ಗಂಡ ಸೇಫ್ ಆಗಿರಬೇಕು ಅಂದರೆ ನಾನು ಹೇಳೋವರೆಗೂ ಬಾಯಿ ಮುಚ್ಕೊಂಡಿರಬೇಕು. ಇಲ್ಲ ಅಂದರೆ ಬೇಡ, ನಾನು ಹೇಳಿದ್ನಲ್ಲ, ಪ್ರಾಮಿಸ್. ನಾನು ಯಾರಿಗೂ ಹೇಳಲ್ಲ. ನನ್ನ ರಘುಗೆ ಮಾತ್ರ ಏನೂ ತೊಂದರೆ ಮಾಡಬೇಡ. ಅವ್ರು ಸೇಫ್ ಆಗಿರ್ಬೇಕು. ನೀನು ನಿಜವಾಗ್ಲೂ ಅರಸನ್ ಕೋಟೆ ಅಖಿಲಾಂಡೇಶ್ವರಿನ ಮಾತಾಡ್ತಿರೋದು? ಯಾವಾಗ್ಲೂ ಶತ್ರುಗಳ ಮುಂದೆ ಸಿಂಹದ ಥರ ಗರ್ಜಿಸ್ತಾ ಇದ್ದೆ, ಈಗ ಗರ್ಜನೆ ಎಲ್ಲಿ ಹೊರಟೋಯ್ತು? ಒಬ್ಬ ಅಮಾಯಕ ಹೆಣ್ಣಿನ ಥರ ನನ್ನ ಗಂಡಂಗೆ ಏನು ಮಾಡಬೇಡ ಅಂತ ನನ್ನ ಮುಂದೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ಯಲ್ಲ, ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ನಿನ್ನ ಗಂಡನ ಕಿಡ್ನಾಪ್ ನಿನ್ನ ಇಷ್ಟು ವೀಕ್ ಮಾಡುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಈಗ ಈ ಕಿಡ್ನಾಪ್ ನಂಗೆ ಇನ್ನಷ್ಟು ಥ್ರಿಲ್ ಕೊಡ್ತಿದೆ. ನಾನೀಗ ಸೆಲೆಬ್ರೇಷನ್ ಮೂಡಲ್ಲಿದ್ದೀನಿ. ನಾನೀಗ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಹಲೋ, ರೆಸ್ಟ್ ಮಾಡು.
ಬೇರೆ ಯಾವುದೇ ಸಂದರ್ಭ ಆಗಿದ್ದಿದ್ರು ನಾನು ಇಷ್ಟೊಂದು ಧೈರ್ಯಗೆಡ್ತಿರ್ಲಿಲ್ಲ. ತುಂಬಾ ಧೈರ್ಯದಿಂದನೇ ಫೇಸ್ ಮಾಡ್ತಿದ್ದೆ. ಆದ್ರೆ ರಘು ಕಿಡ್ನಾಪ್ ನನ್ನನ್ನು ಮೆತ್ತಗೆ ಮಾಡಿಬಿಟ್ಟಿದೆ. ಇಷ್ಟು ವರ್ಷ ನನ್ನ ಜೀವನದಲ್ಲಿ ಸುಖ ದುಃಖ ನೋವು ನಲಿವುಲೆಲ್ಲ ಜೊತೆಲಿದ್ದವ್ರಿಗೆ ಇವಳು ಏನಾದರೂ ಅಪಾಯ ಮಾಡಿಬಿಡ್ತಾಳಂತ ಭಯ ಆಗ್ತಿದೆ. ರಘು ಏನೋ ಹೇಳ್ತಿದ್ರಲ್ಲ, ಇವಳು ಯಾರೋ ಗೊತ್ತಾ ಅಖಿಲ ಅಂತ. ಹಾಗಾದ್ರೆ ಕಿಡ್ನಾಪರು ನಮಗ್ ಗೊತ್ತಿರೋಳೇನಾ? ಯಾರು? ರಾಣನ್ ಮನೇಲಿ ಅರುಂಧತಿ ಅನುಷ್ಕಾ ಇಬ್ರು ಸತ್ತೋಗಿದ್ದಾರೆ. ರಾಣ ಮತ್ತೆ ಅರುಂಧತಿ ಇನ್ನೊಬ್ಳು ಮಗಳು ಜೈಲಲ್ಲಿದ್ದಾರೆ. ಹಾಗಾದ್ರೆ ಇದು ಯಾರು ಹೊಸ ಶತ್ರು? ಅವ್ರ ಉದ್ದೇಶ ಆದ್ರೂ ಏನು? ಅನುಷ್ಕಾ ಬದುಕಿರೋದಂತೂ ಕನ್ಫರ್ಮ್. ಆದರೆ ನಮ್ಗೆ ಯಾರಿಗೂ ತೊಂದರೆ ಮಾಡದೆ ಸೈಲೆಂಟ್ ಆಗಿದ್ದಾಳೆ ಅಂತ ಅನ್ಸುತ್ತೆ. ಇಷ್ಟೊತ್ತಿಗೆ ಅವಳು ತೊಂದರೆ ಕೊಡಬೇಕು ಅಂತಿದ್ದಿದ್ರೆ ಏನಾದರೂ ಒಂದು ಅನಾಹುತ ಮಾಡಿರೋಳು. ಅದು ನಮ್ಮ ಗಮನಕ್ಕೂ ಬಂದಿರೋದಲ್ವಾ? ಆದರೆ ಅವಳು ಸುಮ್ಮನೆ ಕೂರೋ ಜಾಯಮಾನದವಳು ಅಲ್ವಲ್ಲ ಪ್ರೀತು. ಬಹುಶಃ ರಾಣ ಅರೆಸ್ಟ್ ಆಗಿರೋದು ಅವಳಿಗೆ ಭಯ ಹುಟ್ಟಿಸಿರ್ಬೇಕು. ತಾನೇನಾದರೂ ಅರ್ಜುನ್ ಕೋಟವ್ರು ಕಂಡಿದ್ದು ಬಿದ್ದರೆ ಅವಳಿಗೂ ಅದೇ ಗತಿ ಆಗ್ಬೋದು ಅಂತ ಅದಕ್ಕಿಂತ ಕೆಫೆಲ್ ನೋಡಿ ಕಣ್ ತಪ್ಪಿಸ್ಕೊಂಡು ಹೋಗಿರ್ಬೋದು ಅಂತ ನನಗನ್ಸುತ್ತೆ. ಇಲ್ಲ, ನನಗಿದನ್ನು ನಂಬೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಅನುಷ್ಕಾ ಈ ಮನೆಗೆ ಯಜಮಾನ್ರನ್ನ ಮದುವೆ ಆಗ್ತೀನಿ ಅಂತ ಬಂದಾಗಿಂದ ಅವಳನ್ನ ನಾನು ನೋಡ್ತಾ ಇದ್ದೀನಿ. ಅವಳದು ತುಂಬ ಸಂಚಿನ ಗುಣ. ಈಗಲೂ ಅವಳು ಮರೇಲಿ ಇದ್ಕೊಂಡು ಏನೋ ಮಾಡ್ತಾ ಇದ್ದಾಳೆ. ಆದರೆ ಅದು ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೆ. ಏನಾದರೂ ಮಾಡಿ ಅದನ್ನು ನಾವು ಕಂಡುಹಿಡಿಬೇಕು. ಒಂದ್ಸಲ ನನ್ನ ಕಣ್ಣಿಗೆ ಮಣ್ಣೆರ್ಚಿ ತಪ್ಪಿಸ್ಕೊಂಡು ಹೋಗಿರ್ಬೋದು, ಆದರೆ ಇನ್ಯಾವತ್ತೂ ನನ್ನ ಕಣ್ಣಿಗೆ ಬೀಳದೆ ಇರ್ತಾಳ? ಕರೆಕ್ಟ್. ಅದಕ್ಕೆ ಬಿಲ್ದೊಳಗೆ ಎಷ್ಟು ದಿನ ಅಂತ ಬಚ್ಚಿಟ್ಕೊಡ್ರಕ್ಕಾಗತ್ತೆ. ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕು, ನಮ್ಮ ಕಣ್ಣಿಗೆ ಬೀಳಲೇಬೇಕು. ಒಂದು ಸಲ ನನ್ನ ಕಣ್ಮುಂದೆ ಕಾಣಿಸ್ಕೊಳ್ಳಿ, ಅದು ಹೇಗೆ ತಪ್ಪಿಸ್ಕೋತಾಳೆ ಅಂತ ನಾನು ನೋಡ್ತೀನಿ. ಇವ್ರು 3 ಜನ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದಾರೆ? ನಾನೇ ಅನುಷ್ಕಾ ಅಂತ ಗೊತ್ತಾಗಿ ನಾನು ಬರೋ ದಾರಿ ಕಾಯ್ತಿಲ್ಲ ತಾನೆ? ನೋನು, ಹಾಗೇನಾದರೂ ಇದ್ದಿದ್ರೆ ಇಡೀ ಅರ್ಸನ್ ಕೋಟೆ ಸೈನ್ಯನೇ ಪೊಲೀಸರು ಸಮೇತ ನಿಂತಿರೋರು. ನಾನೀಗ ಕಾನ್ಷಿಯಸ್ ಆಗಿ ಕಾನ್ಫಿಡೆಂಟ್ ಆಗಿ ಹೋಗಬೇಕು. ಸಿಸ್ಟರ್, ಒಂದು ನಿಮಿಷ ನಿಂತ್ಕೊಳ್ಳಿ. ಯಜಮಾನ್ರು ಯಾಕೆ ಈ ನರ್ಸಮ್ಮನ್ ಕರೆದ್ರು? ಅದೇ ನನಗೂ ಗೊತ್ತಾಗ್ತಿಲ್ಲ. ಅದಕ್ಕೆ ಹೇಳಿ ಸರ್. ನಿಮ್ಮ ಐ ಡಿ ಕಾರ್ಡ್ ಕೊಡಿ. ಐಡಿನಾ? ಯಾಕೆ ಸರ್? ಹೇಳ್ತೀನಿ ಕೊಡಿ. ಸರಿ ಸರ್.
ನೀವು ಕೆಲಸ ಮಾಡ್ತಾ ಇರೋ ಹಾಸ್ಪಿಟಲ್ಗೆ ಒಂದು ಕಾಲ್ ಮಾಡಿಕೊಡಿ. ಯಾಕೆ ಸರ್? ಯಾಕೆಂತ ಆಮೇಲೆ ಹೇಳ್ತೀನಿ, ಕಾಲ್ ಮಾಡಿಕೊಡಿ. ಶೋರ್ ಸರ್. ನಮಸ್ತೆ ಮೇಡಮ್. ಅರ್ಸನ್ ಕೋಟೆ ಆದಿತ್ಯ ಸರ್ ನಿಮ್ಮ ಹತ್ರ ಏನೋ ಮಾತಾಡಬೇಕಂತೆ. ಒಂದು ನಿಮಿಷ ಫೋನ್ ಕೊಡ್ತೀನಿ. ಹಲೋ, ನಮಸ್ಕಾರ. ನನ್ನ ಹೆಸರು ಅರ್ಸನ್ ಕೋಟೆ ಆದಿತ್ಯ ಅಂತ. ನಿಮ್ಮ ನರ್ಸ್ ಅನ್ವಿತ್ ಅವರು ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮ ಹಾಸ್ಪಿಟಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ? ಹೌದಾ? ಓಕೆ. ಅವ್ರನ್ನ ನಮ್ಮನೆಗೆ ಹೇಗೆ ಕಳಿಸಿದ್ರಿ? ದೇವ್ರೆ, ನಾನು ನಿನ್ನ ಹತ್ರ ಯಾವತ್ತೂ ಸಿರಿ, ಸಂಪತ್ತು, ಐಶ್ವರ್ಯ ಏನನ್ನು ಬೇಡಲಿಲ್ಲ. ಬೇಡದೇನೆ ಎಲ್ಲವನ್ನೂ ಕರುಣಿಸಿದೀಯ. ನನ್ನ ಮದುವೆ ಆದಾಗಿನಿಂದ ನಾನು ನಿನ್ನ ಹತ್ರ ಕೇಳ್ಕೊಂಡಿದ್ದೆಲ್ಲ ಒಂದೇ, ನನ್ನ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರ್ಲಿ, ನನ್ನ ರಘು ಸದಾ ಚೆನ್ನಾಗಿರ್ಲಿ ಅಂತ. ಇಷ್ಟು ವರ್ಷ ರಘುನ ಅದೆಷ್ಟೋ ಸಮಸ್ಯೆಗಳಿಂದ ಕಾಪಾಡಿದೀಯ. ಆದ್ರೆ ಈಗ ಅವರೊಂದು ದೊಡ್ಡ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರಿಗೇನು ಆಗದೆ ಇರ್ಲಿ, ಯಾರು ಅವರನ್ನ ಅಪಹರಿಸಿದ್ದಾರೆ. ಒಳ್ಳೆಯವರಾಗಿರೋದೇ ತಪ್ಪ. ನಮ್ಮ ಒಳ್ಳೆತನದಿಂದ ನಮ್ಮ ಮನೆ ನಾಶ ಮಾಡಬೇಕು ಅಂತಿರೋ ಒಳ್ಳೆ ಮನೆ ಒಳಗೆ ಸೇರಿಸ್ಕೊಂಡ್ಬಿಟ್ವಲ್ಲ. ಅಯ್ಯೋ ದೇವ್ರೆ, ನಮ್ಮ ಜನನಿಗೆ ಈ ಅನುಷ್ಕಾನೇ ಔಷಧಿ ಕೊಡ್ತಿದ್ದಾಳೆ. ಏನಾದರೂ ತೊಂದರೆ ಆಗ್ಬಿಟ್ರೆ ನನ್ನ ರಘುನ ಕಿಡ್ನಾಪರ್ಸ್ನಿಂದ ಕಾಪಾಡಪ್ಪ, ಕಾಪಾಡು ದೇವ್ರೆ. ಬೇಕಾದ್ರೆ ನನ್ನ ಪ್ರಾಣ ತಗೋದೇವ್ರೆ, ಆದ್ರೆ ಅನುಷ್ಕಾಯಿಂದ ನಮ್ಮ ಕುಟುಂಬನ ಕಾಪಾಡಪ್ಪ ದೇವ್ರೆ. ಅನುಷ್ಕಾಗೆ ಶಿಕ್ಷೆ ಆಗೋ ಥರ ಮಾಡಪ್ಪ. ನನ್ನ ಮಕ್ಕಳು, ನನ್ನ ಸೊಸೆ ಪಾರ್ವತಿ ತುಂಬಾನೇ ಚಾಂಡ್ರು. ಅವ್ರಿಗಾದ್ರೂ ಅನುಷ್ಕಾ ನಿಜ ರೂಪ ಗೊತ್ತಾಗೋ ಹಾಗೆ ಮಾಡಪ್ಪ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸರಿ, ನೀವು ಹೊರಡಿ. ಜರ್ನಿ ವೆಯ್ಟ್ ಮಾಡ್ತಾ ಇರ್ತಾಳೆ. ಓಕೆ ಸರ್. ಯಜಮಾನ್ರೆ, ಆ ನರ್ಸ್ನ ಏನು ವಿಚಾರಿಸ್ತಾ ಇದ್ರಿ? ಯಾಕೆ ಬ್ರೋ, ಆ ನರ್ಸ್ ಬಗ್ಗೆ ಏನಾದರೂ ಡೌಟಾ? ಹೌದು ಪ್ರೀತು, ಡೌಟ್ ಬಂತು. ಆ ನರ್ಸ್ ಕೂಡ ಇತ್ತೀಚೆಗಷ್ಟೇ ನಮ್ಮ ಮನೆಗೆ ಬಂದು ಸೇರ್ಕೊಂಡಿರೋದು. ಮೋನಿಕಾ ಥರ ಇವರು ಏನಾದರೂ ರಾಣ ಅನುಷ್ಕಾ ಕಡೆ ಹುಡುಗಿನೇನೋ ಅಂತ ವಿಚಾರಿಸ್ದೆ. ಆದರೆ ನನ್ನ ಮನ ಸುಳ್ಳಾಯಿತು. ಆ ಹುಡುಗಿ ಒಂದೇ ಹಾಸ್ಪಿಟ್ಲಲ್ಲಿ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರಂತೆ. ವಿಚಾರಿಸಿದಾಗ ತುಂಬ ಒಳ್ಳೆ ಹುಡುಗಿ ಅಂತ ಹೇಳಿದ್ರು.
ನೀನು ಚಾಪೆ ಕೆಳಗೆ ತೂರಿದ್ರೆ ನಾನು ರಂಗೋಲಿ ಕೆಳಗೆ ತೂರ್ತೀನೋ? ನಂದೇ ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ನನ್ನ ಬಗ್ಗೆನೇ ವಿಚಾರಿಸ್ತಿದ್ಯಲ್ಲೋ? ಅನುಷ್ಕಾ ಜೀವಂತವಾಗಿದ್ದಾಳೆ ಅಂತ ಗೊತ್ತಾದ್ಮೇಲೆ ಮನೆಗೆ ಇತ್ತೀಚೆಗೆ ಬಂದಿರೋ ನರ್ಸ್ ಮೇಲೂ ಅನುಮಾನ ಶುರುವಾಗಿದೆ. ಇನ್ನು ಈ ನರ್ಸೇ ಅವ್ರು ಹುಡುಕ್ತಿರೋ ಅನುಷ್ಕಾ ಅಂತ ಗೊತ್ತಾದರೆ ಏನು ಕತೆ? ಜೊತೆಗೆ ರಘುರಾಮ್ ಕಿಡ್ನಾಪ್ ವಿಷಯ ಗೊತ್ತಾದರೆ ಆಮೇಲೆ ಅಮ್ಮ ಮಕ್ಕಳು ಸೇರಿಕೊಂಡು ನನ್ನ ಹುಡ್ಕೋದು ದೊಡ್ಡ ವಿಷಯನೇ ಅಲ್ಲ. ಅದು ಮಾತ್ರ ಆಗಬಾರ್ದು. ಅವಳು ಎಲ್ಲಿದ್ದಾಳೆ ಅಂತ ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಅವಳಿಂದ ಅರ್ಸನ್ ಕೋಟೆಗೆ ಮುಂದಾಗೋ ಅನಾಹುತನ ತಡಿಬೋದು. ಅವಳ ನೆರಳು ಅರ್ಸನ್ ಕೋಟೆ ಮೇಲೆ ಬೀಳ್ದೇ ಇರೋ ಥರ ನಾವು ನೋಡ್ಕೋಬೇಕು.